ಎಲ್ಲರಿಗೂ ನಮಸ್ಕಾರ. ICT ತರಗತಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಳೆದ ತರಗತಿಯನ್ನು ಕೊನೆಗೊಳಿಸುವಾಗ ನಾನು 4 ವ್ಯಕ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಹೇಳಿದ್ದೆ. ಆ 4 ವ್ಯಕ್ತಿಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ MTB ಪುಸ್ತಕದಲ್ಲಿ ಬರೆಯಲು ಹೇಳಿದ್ದೇನೆ. ನೀವು ಆ ಕೆಲಸವನ್ನು ಮಾಡಿರಬಹುದು ಅಲ್ಲವೇ? ನಾವು ಈಗ ಆ 4 ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವರ ಮಾಹಿತಿಗಳನ್ನು, ಅವರ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ಹಂಚಿಕೊಳ್ಳೋಣ. ರಿಚರ್ಡ್ ಮ್ಯಾಥ್ಯೂ ಸ್ಟಾಲ್ಮನ್. RMS ಎಂದೇ ಪ್ರಖ್ಯಾತರಾದ ಸ್ಟಾಲ್ಮನ್ 1956 ಮಾರ್ಚ್ 16ರಂದು ಜನಿಸಿದರು. ಇವರು ಫ್ರೀ ಸಾಫ್ಟ್ವೇರ್ ಫೌಂಡೇಶನ್ನ ಸ್ಥಾಪಕರು. ಫ್ರೀ ಸಾಫ್ಟ್ವೇರ್ ಚಳುವಳಿಯನ್ನು ಆರಂಭಿಸಿದವರು. GNU ಜನರಲ್ ಪಬ್ಲಿಕ್ ಲೈಸೆನ್ಸಿನ ಕರ್ತೃ. GNU ಪ್ರಾಜೆಕ್ಟಿನ ಸ್ಥಾಪಕರು. ಕಾಪಿ ಲೆಫ್ಟ್ ಎನ್ನುವ ಆಶಯವನ್ನು ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಪರಿಚಯಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಸ್ಟಾಲ್ಮನ್. ಪರಿಚಯಿಸಿದ್ದು ಮಾತ್ರವಲ್ಲ, ಕಾಪಿ ಲೆಫ್ಟ್ ಆಶಯಕ್ಕೆ ವ್ಯಾಪಕ ಪ್ರಚಾರವನ್ನು ಇವರು ನೀಡಿದ್ದಾರೆ. ಲಿನಕ್ಸ್ ಬೆನೆಡಿಕ್ಟ್ ಟಾರ್ವಾಲ್ಡ್ಸ್ 1969 ಡಿಸೆಂಬರ್ 29ರಂದು ಫಿನ್ಲ್ಯಾಂಡ್ನಲ್ಲಿ ಜನಿಸಿದರು. ಲಿನಕ್ಸ್ ಕರ್ನಲ್ನ ಸೃಷ್ಟಿಕರ್ತರು. ಸ್ಟಾಲ್ಮನ್ನ ಜೊತೆಗೆ ಸೇರಿ ಲಿನಕ್ಸ್ ಅನ್ನು ಇಂದಿನ ಸ್ಥಿತಿಗೆ ಅಭಿವೃದ್ಧಿಪಡಿಸಿದವರಲ್ಲಿ ಟಾರ್ವಾಲ್ಡ್ಸ್ ಕೂಡ ಒಬ್ಬರು. ಒಂದು ಆಪರೇಟಿಂಗ್ ಸಿಸ್ಟಮಿನ ಅತ್ಯಂತ ಪ್ರಧಾನ ಭಾಗವಾಗಿದೆ ಕರ್ನಲ್. ಅಂತಹ ಲಿನಕ್ಸ್ ಕರ್ನಲ್ನ ಸೃಷ್ಟಿಕರ್ತರು ಇವರು. 2012ರ ಮಿಲೇನಿಯಂ ಟೆಕ್ನಾಲಜಿ ಪ್ರೈಸ್, 2014ರ IEEE ಕಂಪ್ಯೂಟರ್ ಸೊಸೈಟಿಯ ಕಂಪ್ಯೂಟರ್ ಪೈನೇರ್ ಅವಾರ್ಡ್, 2018ರ IEEE ಮಸಾರು ಇಬುಕಾ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಅವಾರ್ಡ್ ಅವರಿಗೆ ಲಭಿಸಿದ ಪುರಸ್ಕಾರಗಳಲ್ಲಿ ಕೆಲವು. ವಿಂಟನ್ ಗ್ರೇ ಸರ್ಫ್ 1943 ಜೂನ್ 23ರಂದು ಜನನ. ಅವರು ಇಂಟರ್ನೆಟ್ಟಿನ ಜನಕ ಎಂದೇ ಪ್ರಸಿದ್ಧರು. MCI ಮೇಲ್ ಎಂಬ ಇಮೇಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದವರು ವಿಂಟನ್ ಸರ್ಫ್. ಇನ್ನಿಬ್ಬರು ಗೆಳೆಯರ ಜೊತೆ ಸೇರಿ TCP/IP ಪ್ರೋಟೋಕಾಲ್ ಅನ್ನು ಬರೆದು ತಯಾರಿಸಿದವರು ವಿಂಟನ್ ಸರ್ಫ್. 1994ರಲ್ಲಿ ACM ಫೆಲೋಶಿಪ್, 1997ರಲ್ಲಿ IEEಯ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವಾರ್ಡ್, ಅದೇ ವರ್ಷ ನ್ಯಾಷನಲ್ ಮೆಡಲ್ ಆಫ್ ಟೆಕ್ನಾಲಜಿ ಮೊದಲಾದ ಹಲವು ಮಹತ್ವದ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಸರ್ ತಿಮೋತಿ ಜಾನ್ ಬರ್ನರ್ಸ್ ಲೀ 1955 ಲಂಡನ್ನಲ್ಲಿ ಜನಿಸಿದರು. ವರ್ಲ್ಡ್ ವೈಡ್ ವೆಬ್ ಅಥವಾ WWWನ ಸ್ಥಾಪಕರು. 1990 ಡಿಸೆಂಬರ್ 20ಕ್ಕೆ ಲೀ ತನ್ನ ಮೊದಲ ವೆಬ್ಸೈಟ್ ಪಬ್ಲಿಷ್ ಮಾಡಿದರು. ಅದರಲ್ಲಿ ತನ್ನ WWW ಪ್ರಾಜೆಕ್ಟಿನ ಕುರಿತು ಅವರು ವಿಶದೀಕರಿಸಿದ್ದಾರೆ. 2016ರಲ್ಲಿ ಟೂರಿಂಗ್ ಅವಾರ್ಡ್, 2013ರಲ್ಲಿ ಕ್ವೀನ್ ಎಲಿಜಬೆತ್ ಅವಾರ್ಡ್ ಇತ್ಯಾದಿಯಾಗಿ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಕಳೆದ ತರಗತಿಯಲ್ಲಿ ನಾವು ಕೀಬೋರ್ಡಿನ ಬಗ್ಗೆ ಕಲಿತಿದ್ದೇವೆ. ಕೀಬೋರ್ಡಿನಲ್ಲಿ ಹೇಗೆ ಟೈಪ್ ಮಾಡುವುದು, ನಾವು ಯಾವ ಕೀಬೋರ್ಡನ್ನು ಉಪಯೋಗಿಸ್ತೇವೆ, ಯಾವ ಕೀಗಳಿಗೆ ಯಾವ ಬೆರಳುಗಳನ್ನು ಬಳಸಬೇಕು ಎನ್ನುವುದನ್ನೆಲ್ಲ ನಾವು ಕಲಿತಿದ್ದೇವೆ. ಜೊತೆಗೆ ಕೀಬೋರ್ಡಿನಲ್ಲಿ ಟೈಪ್ ಮಾಡುವುದಕ್ಕೆ ಅಭ್ಯಾಸ ಮಾಡುವುದಕ್ಕಾಗಿ KTouch ಎನ್ನುವ ಸಾಫ್ಟ್ವೇರ್ ಅನ್ನು ಕೂಡ ನಾವು ಕಲಿತುಕೊಂಡಿದ್ದೇವೆ. ಇಂದಿನ ಈ ತರಗತಿಯಲ್ಲಿ ಕಂಪ್ಯೂಟರ್ನ ಅನುಬಂಧ ಉಪಕರಣವಾದ ಮೌಸಿನ ಬಗ್ಗೆ ತಿಳಿಯೋಣ. ಕಂಪ್ಯೂಟರ್ನ ಪ್ರಧಾನವಾದ ಒಂದು ಇನ್ಪುಟ್ ಉಪಕರಣವಾಗಿದೆ ಮೌಸ್. ಮೌಸ್ ಅನ್ನು ನೀವೆಲ್ಲರೂ ಕಂಡಿದ್ದೀರಿ.
ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಮೌಸಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಮೌಸನ್ನು ನೀವೆಲ್ಲರೂ ಕಂಡಿದ್ದೀರಿ. ನೀವು ಕಂಪ್ಯೂಟರ್ ಲ್ಯಾಬಿಗೆ ಹೋಗುವಾಗ ನಿಮ್ಮ ಲ್ಯಾಬಿನಲ್ಲಿ ಲ್ಯಾಪ್ಟಾಪ್ಗಳಿಗೆ ಅಥವಾ ಕಂಪ್ಯೂಟರ್ಗಳಿಗೆ ಜೋಡಿಸಿರುವ ಮೌಸುಗಳನ್ನು ನೀವು ಕಂಡಿದ್ದೀರಿ, ಮಾತ್ರವಲ್ಲ ಅವುಗಳನ್ನು ಉಪಯೋಗಿಸಿದ್ದೀರಿ. ಹಾಗಾದರೆ ಮೌಸುಗಳಲ್ಲಿ ಎಷ್ಟು ವಿಧಗಳಿವೆ ಎನ್ನುವುದು ನಿಮಗೆ ತಿಳಿದಿದೆಯೇ? ಈಗ ನಮಗೆ 3 ವಿಧದ ಮೌಸುಗಳು ಲಭ್ಯವಿವೆ. ಯಾವೆಲ್ಲ? ಅವುಗಳು ಯಾವುವೆಲ್ಲ? ಒಂದನೆಯದ್ದು ಟ್ರ್ಯಾಕ್ ಬಾಲ್ ಮೌಸ್. ಎರಡನೆಯದ್ದು ಆಪ್ಟಿಕಲ್ ಮೌಸ್ ವಯರ್ಡ್, ಮತ್ತೊಂದು ಆಪ್ಟಿಕಲ್ ಮೌಸ್ ವೈರ್ಲೆಸ್. ನೀವು ನಿಮ್ಮ ಕಂಪ್ಯೂಟರ್ ಲ್ಯಾಬ್ಗಳಲ್ಲಿ ನೋಡಿರುವ ಮೌಸುಗಳು ಆಪ್ಟಿಕಲ್ ಮೌಸುಗಳು, ವಯರ್ಡ್ ಮೌಸುಗಳು. ಈ ಮೌಸುಗಳನ್ನು ನೀವು ಪರಿಶೀಲಿಸಿದ್ದೀರಾ? ಆ ಮೌಸುಗಳನ್ನು ನೀವೊಮ್ಮೆ ನೋಡಿದರೆ, ಆ ಮೌಸುಗಳು ಕಂಪ್ಯೂಟರ್ ಆನ್ ಆಗಿರುವಾಗ, ನಾವು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಆ ಮೌಸುಗಳನ್ನು ನೋಡಿದರೆ ಅವುಗಳ ಹಿಂಭಾಗದಲ್ಲಿ ಒಂದು ಕೆಂಪಗಿನ ಲೈಟ್ ಉರಿಯುವುದನ್ನು ಕಾಣಬಹುದು, ಕೆಂಪಗಿನ LED ಬಲ್ಬ್ ಉರಿಯುವುದನ್ನು ಕಾಣಬಹುದು. ಏನು ಈ ಬಲ್ಬಿನ ಕೆಲಸ? ಈ ಬಲ್ಬ್ ಮೌಸ್ ಪಾಯಿಂಟರ್ ಅನ್ನು ನಿಯಂತ್ರಿಸುತ್ತದೆ. ಮೌಸ್ ಪಾಯಿಂಟಿನ ಚಲನೆಯನ್ನು, ಅದರ ನಿಯಂತ್ರಣವನ್ನು ಈ ಲೈಟಿನ ರಿಫ್ಲೆಕ್ಟ್ ಮಾಡ್ತದೆ. ಮೌಸಿನ ಹಿಂಭಾಗದಲ್ಲಿರುವ LED ಬಲ್ಬಿನ ಬೆಳಕಿನ ರಿಫ್ಲೆಕ್ಟ್ ಮೌಸಿನ ಪಾಯಿಂಟರ್ನ ಚಲನೆಯನ್ನು ನಿಯಂತ್ರಿಸುತ್ತದೆ. ವೈರ್ಲೆಸ್ ಮೌಸ್ ಕೂಡ ಇದೇ ರೀತಿಯಲ್ಲಿ ಕಾರ್ಯಾಚರಿಸುತ್ತದೆ. ಆದರೆ ಒಂದು ವ್ಯತ್ಯಾಸವಿದೆ. ವೈರ್ಲೆಸ್ ಮೌಸಿಗೆ ವೈರ್ ಇಲ್ಲ, ಅದು ಸ್ವತಂತ್ರವಾಗಿ ಕೆಲಸ ಮಾಡ್ತದೆ. ವೈರಿನ ಬದಲು ನಮ್ಮ ಕಂಪ್ಯೂಟರ್ನಲ್ಲಿ ಒಂದು USB ರಿಸೀವರ್ ಇರುತ್ತದೆ. ಆ USB ರಿಸೀವರ್ ಮೌಸಿಗೆ ಸಂಕೇತಗಳನ್ನು ಕಳುಹಿಸುತ್ತದೆ ಮತ್ತು ಆ ಮೂಲಕವಾಗಿ ವೈರ್ಲೆಸ್ ಮೌಸ್ ಕಾರ್ಯಾಚರಿಸುತ್ತದೆ. ವೈರ್ಲೆಸ್ ಮೌಸ್ ಕೆಲಸವನ್ನು ಮಾಡ್ತದೆ. ನೀವು ಮೌಸ್ಗಳನ್ನು ಉಪಯೋಗಿಸಿದ್ದೀರಲ್ಲ? ಹೇಗೆ ಉಪಯೋಗಿಸಿದ್ದೀರಿ? ಮೌಸನ್ನು ಹೇಗೆ ಹಿಡಿದುಕೊಳ್ಳುವುದು ಗೊತ್ತಿದೆಯಾ ನಿಮಗೆ? ನೋಡಿ, ನಾನೀಗ ನಿಮಗೊಂದು ಮೌಸನ್ನು ತೋರಿಸ್ತೇನೆ. ಏನು ಮೌಸ್? ಇದು ಒಂದು ವಯರ್ಡ್ ಮೌಸ್. ಈ ಮೌಸನ್ನು ನಾವು ಹಿಡಿಯುವಾಗ ನಮ್ಮ ತೋರು ಬೆರಳು ಮತ್ತು ನಡುಬೆರಳುಗಳನ್ನು ನಾವು ಮೌಸಿನಲ್ಲಿ ಕೆಲಸ ಮಾಡುವುದಕ್ಕೆ ಉಪಯೋಗಿಸ್ತೇವೆ. ಮೌಸಿನಲ್ಲಿ 2 ಬಟನ್ಗಳಿವೆ ನೋಡಿ. ಇದನ್ನು ಲೆಫ್ಟ್ ಬಟನ್ ಎನ್ನುತ್ತೇವೆ, ಇದನ್ನು ರೈಟ್ ಬಟನ್ ಎನ್ನುತ್ತೇವೆ. ಈ ಲೆಫ್ಟ್ ಬಟನ್ನ ಮೇಲೆ ತೋರು ಬೆರಳನ್ನು ಇರಿಸಬೇಕು, ರೈಟ್ ಬಟನ್ನ ಮೇಲೆ ನಡುಬೆರಳನ್ನು ಇರಿಸಬೇಕು. ನಾವು ಮೌಸಿನಲ್ಲಿ ಎಷ್ಟು ಕ್ಲಿಕ್ಗಳಿವೆ ಗೊತ್ತಿದೆಯಾ? ಮೌಸನ್ನು ಕ್ಲಿಕ್ ಮಾಡಿ ಎನ್ನುವಾಗ, ಮೌಸನ್ನು ಕ್ಲಿಕ್ ಮಾಡಿ ಅಂದರೆ ನಾವಲ್ಲಿ ಉದ್ದೇಶಿಸುವುದು ಲೆಫ್ಟ್ ಕ್ಲಿಕ್ ಅನ್ನು, ಮೌಸಿನ ಲೆಫ್ಟ್ ಬಟನ್ ಅನ್ನು ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿ ಅಂದರೆ ಒಮ್ಮೆ ಕ್ಲಿಕ್ ಮಾಡೋದು, ಯಾವುದರಲ್ಲಿ? ತೋರು ಬೆರಳಲ್ಲಿ ಲೆಫ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಇನ್ನು ಡಬಲ್ ಕ್ಲಿಕ್ ಎನ್ನುವುದಾಗಿದೆ. ಡಬಲ್ ಕ್ಲಿಕ್ ಅಂದರೆ ಲೆಫ್ಟ್ ಬಟನ್ ಅನ್ನು, ಎಡಬದಿಯ ಬಟನ್ ಅನ್ನು ತೋರು ಬೆರಳಲ್ಲಿ ಒಟ್ಟಿಗೆ 2 ಸಲ ಕ್ಲಿಕ್ ಮಾಡಬೇಕು. ಕೆಲವೊಮ್ಮೆ ತ್ರಿಬಲ್ ಕ್ಲಿಕ್ ಕೂಡ ನಮಗೆ ಬೇಕಾಗ್ತದೆ. ತ್ರಿಬಲ್ ಕ್ಲಿಕ್ ಅಂದರೆ 3 ಸಲ ಒಟ್ಟಿಗೆ ಕ್ಲಿಕ್ ಮಾಡಿದರೆ ತ್ರಿಬಲ್ ಕ್ಲಿಕ್ ಆಯಿತು. ಇನ್ನು ಕೆಲವೊಮ್ಮೆ ನೀವು ರೈಟ್ ಕ್ಲಿಕ್ ಎನ್ನುವುದನ್ನು ಕೇಳಿರ್ಬೋದು. ರೈಟ್ ಕ್ಲಿಕ್ ಮಾಡಿ ಅಂದರೆ ಏನು ಮಾಡಬೇಕು? ನೀವು ನಿಮ್ಮ ನಡುಬೆರಳನ್ನು ಉಪಯೋಗಿಸಿ ಮೌಸಿನ ರೈಟ್ ಭಾಗದಲ್ಲಿರುವ ಈ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಇನ್ನು ಮೌಸಿನಲ್ಲಿರುವ ಇನ್ನೊಂದು ಅಂಗ ಯಾವುದು? ಈ ವೀಲ್, ಮೌಸಿನ ನಡುಭಾಗದಲ್ಲಿರುವ ಈ ಚಕ್ರ. ಇದನ್ನು ನಾವು ಪೇಜ್ಗಳನ್ನು ಸ್ಕ್ರೋಲ್ ಮಾಡುವುದಕ್ಕಾಗಿ ಇದನ್ನು ಬಳಸ್ತೇವೆ. ಪೇಜ್ಗಳನ್ನು ಹಿಂದೆ ಮತ್ತು ಮುಂದೆ ಚಲಿಸುವುದಕ್ಕಾಗಿ ಈ ಒಂದು ಬಟನ್ ಅನ್ನು ಬಳಸ್ತೇವೆ. ಸರಿ, ಹಾಗಾದರೆ ನಾವು ಮೌಸ್ಗಳ ಬಗ್ಗೆ ತಿಳಿದುಕೊಂಡೆವು. 3 ವಿಧದ ಮೌಸ್ಗಳಿವೆ. ಹೇಗೆ ಮೌಸನ್ನು ಉಪಯೋಗಿಸಬೇಕು ಎನ್ನುವುದನ್ನು ಕೂಡ ನಾವು ತಿಳಿದುಕೊಂಡೆವು. ಹಾಗಾದರೆ ಇನ್ನು ನಾವು ಟೈಪಿಂಗಿನತ್ತ ಬರೋಣ. ಕಳೆದ ತರಗತಿಯಲ್ಲಿ ನಾವು KTouch ಸಾಫ್ಟ್ವೇರ್ನ ಮೂಲಕ ಅಕ್ಷರಗಳನ್ನು ವೇಗವಾಗಿ ಟೈಪ್ ಮಾಡುವುದಕ್ಕೆ ಪ್ರಾಕ್ಟೀಸನ್ನು ಗಳಿಸಬಹುದು ಎನ್ನುವುದನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ಉಬುಂಟುವಿನಲ್ಲಿ ಟೈಪ್ ಮಾಡುವ ಸಾಫ್ಟ್ವೇರ್ ಅನ್ನು ಪರಿಚಯಿಸಿಕೊಳ್ಳೋಣ. ಉಬುಂಟುವಿನಲ್ಲಿ ಸಾಮಾನ್ಯವಾಗಿ ನಾವು ಟೈಪಿಂಗಿಗಾಗಿ ಬಳಸುವ ಸಾಫ್ಟ್ವೇರ್ ಲಿಬರ್ ಆಫೀಸ್ ರೈಟರ್ ಎನ್ನುವ ಸಾಫ್ಟ್ವೇರ್ ಅನ್ನು ನಾವು ಟೈಪಿಂಗಿಗಾಗಿ ಬಳಸ್ತೇವೆ. ಇದನ್ನು ಹೇಗೆ ತೆರೆಯುವುದು? ಇದನ್ನು ತೆರೆಯುವ ದಾರಿ ಯಾವುದು? ಪಾತ್ ಯಾವುದು? ಅಪ್ಲಿಕೇಶನ್ ಆಫೀಸ್ ಲಿಬರ್ ಆಫೀಸ್ ರೈಟರ್, ಅಪ್ಲಿಕೇಶನ್ ಆಫೀಸ್ ಲಿಬರ್ ಆಫೀಸ್ ರೈಟರ್ ಎನ್ನುವ ರೀತಿಯಲ್ಲಿ ನಾವು ಈ ಸಾಫ್ಟ್ವೇರ್ ಅನ್ನು ತೆರೆಯಬಹುದು.
ಸರಿ, ಈ ಸಾಫ್ಟ್ವೇರ್ ಅನ್ನು ನಾವು ತೆರೆದಾಯಿತು. ಇನ್ನೇನು ಮಾಡುವ? ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ನಿಮ್ಮ ಇಂಗ್ಲಿಷ್ ಪಾಠ ಪುಸ್ತಕ ತಾಜ್ ಮಹಲ್ ಎನ್ನುವ ಕವಿತೆಯ ಪೇಜನ್ನು ತೋರಿಸಿದ್ದೆ, ನೆನಪಿರಬಹುದಲ್ವ? ಆ ಪದ್ಯವನ್ನು ನಾವು ಮೇಲೆ ಟೈಪ್ ಮಾಡುವ. ನೀವು ಶಾಲೆಗೆ ಹೋದ ಬಳಿಕ ನಿಮಗೆ ಟೈಪ್ ಮಾಡಬಹುದು. ಈಗ ಇಲ್ಲಿ ನಾನು ಟೈಪ್ ಮಾಡ್ತೇನೆ, ಕೆಲವು ಪ್ಯಾರಾಗಳನ್ನು ಟೈಪ್ ಮಾಡ್ತೇನೆ ನೋಡಿ. ಇಲ್ಲಿ ತಾಜ್ ಮಹಲ್ ಎನ್ನುವ ಕವಿತೆಯನ್ನು ನಾನೀಗ ಟೈಪ್ ಮಾಡಿ ತೋರಿಸಿದೆ. ಇದನ್ನು ಟೈಪ್ ಮಾಡುವಾಗ ಇಲ್ಲ ಒಂದೇ ಗೆರೆಯಲ್ಲಿ ನಾನು ಒಟ್ಟಿಗೆ ಟೈಪ್ ಮಾಡಿದ್ದೇನಾ? ಇಲ್ಲ. ನಮ್ಮ ಪುಸ್ತಕದಲ್ಲಿ ಇರುವ ಹಾಗೆ ಒಂದನೇ ಲೈನಿನ ಕೆಳಗೆ ಮತ್ತೊಂದು ಲೈನು, ಅದರ ಕೆಳಗೆ ಮತ್ತೊಂದು ಲೈನ್, ಈ ರೀತಿಯಾಗಿದೆ. ನಾವು ರೈಟರ್ನಲ್ಲಿ ಟೈಪ್ ಮಾಡುವಾಗ ಸಾಮಾನ್ಯವಾಗಿ ನಾವು ಟೈಪ್ ಮಾಡ್ತಾ ಹೋದ ಹಾಗೆ ರೈಟರ್ನ ಪೇಜಿನ ಒಂದು ಲೈನ್ ಮುಗಿದ ನಂತರ ಆಟೋಮೆಟಿಕ್ ಆಗಿ ಅದು ಎರಡನೇ ಲೈನಿಗೆ ಬರ್ತದೆ. ಆದರೆ ಇಲ್ಲಿ ಏನು, ಈ ಕವನವನ್ನು ನಾವು ಟೈಪ್ ಮಾಡುವಾಗ ಕವನದಲ್ಲಿ ಸಾಧಾರಣವಾಗಿ ಹಾಗೆ 2-3 ಪದಗಳಿರ್ತವೆ, ಸಣ್ಣ ಲೈನ್ ಆಗಿರ್ತದೆ. ಈ ಲೈನ್ ಅರ್ಧದಲ್ಲಿ ನಿಲ್ತದೆ. ಪೇಜಿನ ರೈಟರ್ನ ಪೇಜಿನ ಒಂದು ಗೆರೆಯ ಅರ್ಧ ಭಾಗವಷ್ಟೇ ಈ ನಮ್ಮ ಪೋಯಂನ ಗೆರೆ ಇದೆ. ಹಾಗಾದರೆ ನಾವು ನೆಕ್ಸ್ಟ್ ಲೈನಿಗೆ ಬರುವುದಕ್ಕೆ ಏನು ಮಾಡಬೇಕು? ಎಂಟರ್ ಕೀಯನ್ನು ಬಳಸ್ತೇವೆ. ನಾವು ಸಾಧಾರಣವಾಗಿ ಏನು ಮಾಡ್ತೇವೆ? ಎಂಟರ್ ಕೀಯನ್ನು ಒತ್ತುತ್ತೇವೆ. ಆದರೆ ಅದು ಸರಿಯಾ? ನಾವು ಎಂಟರ್ ಕೀಯನ್ನು ಒತ್ತಿದಾಗ ನಮ್ಮ ಕರ್ಸರ್ ನೆಕ್ಸ್ಟ್ ಲೈನಿಗೆ ಬಂದು ನಿಂದದನ್ನು ನಾವು ಕಾಣ್ತೇವೆ ಮತ್ತು ನಾವು ಟೈಪ್ ಮಾಡ್ತೇವೆ. ನೆಕ್ಸ್ಟ್ ಲೈನಿನ ರೀತಿಯಲ್ಲೇ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಆದರೆ ಕಂಪ್ಯೂಟರ್ನ ಪರಿಭಾಷೆಯಲ್ಲಿ ಎಂಟರ್ ಎನ್ನುವುದು ನೆಕ್ಸ್ಟ್ ಪಾರವನ್ನು ಸೂಚಿಸ್ತದೆ. ನೀವು ಉದಾಹರಣೆಗೆ ನಾನು ನಿಮಗೆ ಟೈಪ್ ಮಾಡಿ ತೋರಿಸ್ತೇನೆ. ನಿಮ್ಮ 8ನೇ ತರಗತಿಯ ನಿಮ್ಮ IT ಪಾಠ ಪುಸ್ತಕದ ಮೊದಲನೆಯ ಪಾಠದ 2 ಪ್ಯಾರಾಗಳನ್ನು ನಾನೀಗ ಟೈಪ್ ಮಾಡಿ ನಿಮ್ಮ ಮುಂದಿಡ್ತೇನೆ ನೋಡಿ. ಇದರಲ್ಲಿ ನಾನು ಪ್ಯಾರಾಗಳನ್ನು ಗುರುತಿಸುವುದಕ್ಕಾಗಿ ಒಂದು ಸ್ಪೇಸ್ ಅನ್ನು ಬಿಟ್ಟಿದ್ದೇನೆ ನೋಡಿ. ಫಸ್ಟ್ ಲೈನ್ ಇಂಡೆಂಟ್ ಎನ್ನುವುದಾಗಿ ನಾವು ಇದಕ್ಕೆ ಹೇಳ್ತೇವೆ. ಈ ಸ್ಪೇಸಿಗೆ ಈ ಸ್ಪೇಸ್ ಅನ್ನು ನಾನಿಲ್ಲಿ ಬಿಟ್ಟಿದ್ದೇನೆ. ಈ ಸ್ಪೇಸ್ ಯಾಕೆ ಬಿಟ್ಟದ್ದು? ಪ್ಯಾರಾಗಳನ್ನು ಗುರುತಿಸುವುದಕ್ಕೆ. 2 ಪ್ಯಾರಾಗಳನ್ನು ನಾನು ಟೈಪ್ ಮಾಡಿದ್ದೇನೆ. ಈಗ ನೋಡಿ, ಕರ್ಸರ್ ಅನ್ನು ನಾನು ಎಲ್ಲಿ ಇಡ್ತೇನೆ? 2ನೇ ಪ್ಯಾರಾದ ಕೊನೆಯ ಲೈನಿನಲ್ಲಿ ಇಡ್ತೇನೆ. ಇನ್ನು ನನಗೆ ನೆಕ್ಸ್ಟ್ ಲೈನಿಗೆ ಹೋಗಬೇಕು, ನಂತರದ ಗೆರೆಗೆ ಹೋಗಬೇಕು. ನಾವು ಸಾಮಾನ್ಯವಾಗಿ ಮಾಡುವ ರೀತಿಯಲ್ಲಿ ನಾನು ಎಂಟರ್ ಕೀಯನ್ನು ಪ್ರೆಸ್ ಮಾಡ್ತೇನೆ. ಏನಾಯಿತು ನೋಡಿ, ಕರ್ಸರ್ ನೆಕ್ಸ್ಟ್ ಲೈನಿಗೆ ಬಂತು. ಅಂದರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಎಲ್ಲಿಂದ ಆರಂಭವಾಗಬೇಕು ಅಲ್ಲಿ ಬಂತು. ಆ ಇಂಡೆಂಟ್, ಫಸ್ಟ್ ಲೈನ್ ಇಂಡೆಂಟ್ ಬಿಟ್ಟು ಅಲ್ಲಿ ಬಂತಲ್ವ? ಹಾಗಾದರೆ ಈಗ ಗೊತ್ತಾಯ್ತಲ್ವ? ಎಂಟರ್ ಕೀ ಎನ್ನುವಾಗ ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವುದು ಅದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಎನ್ನುವುದಾಗಿ. ಸರಿ, ನಾನು ಬ್ಯಾಕ್ ಸ್ಪೇಸ್ ಕೊಡ್ತೇನೆ ನೋಡಿ. ನಮ್ಮ ಕರ್ಸರ್ ಹಿಂದಕ್ಕೆ ಹೋಯಿತು, ಮೊದಲಿದ್ದ ಜಾಗಕ್ಕೆ ಹೋಯಿತು. ಇನ್ನು ನಾನು ನಮ್ಮ ಕೀಬೋರ್ಡಿನಲ್ಲಿರುವ ಒಂದು ಕೀಯನ್ನು ಒತ್ತಿ ಹಿಡಿದು ಎಂಟರನ್ನು ಪ್ರೆಸ್ ಮಾಡ್ತೇನೆ ನೋಡಿ. ಈಗೇನಾಯಿತು? ನೆಕ್ಸ್ಟ್ ಲೈನಿಗೆ ಕರ್ಸರ್ ಬಂತು. ಹಾಗಾದರೆ ನಾನು ಕೀಬೋರ್ಡಲ್ಲಿ ಒತ್ತಿದ ಕೀ ಯಾವುದು ಹೇಳಬಹುದಾ ನಿಮಗೆ? ಹೌದು, ಅದು ಯಾವ ಕೀ? ಹೌದು, ಅದು ಶಿಫ್ಟ್ ಕೀ. ನಾನು ಒತ್ತಿ ಹಿಡಿದದ್ದು ಶಿಫ್ಟ್ ಕೀ. ಶಿಫ್ಟ್ ಪ್ಲಸ್ ಎಂಟರ್ ಅಂದರೆ ಏನಾಯಿತು? ಅದು ನೆಕ್ಸ್ಟ್ ಲೈನಿಗೆ ಹೋಯಿತು. ಬರೇ ಎಂಟರ್ ಎನ್ನುವಾಗ ಕಂಪ್ಯೂಟರಿಗೆ ಅದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಗಿ ಕಾಣಿಸಿಕೊಂಡಿತು, ಅರ್ಥವಾಯಿತು. ಶಿಫ್ಟ್ ಪ್ಲಸ್ ಎಂಟರ್, ಶಿಫ್ಟ್ ಒತ್ತಿ ಹಿಡಿದು ಎಂಟರ್ ಒತ್ತುವಾಗ ಏನಾಯಿತು? ನೆಕ್ಸ್ಟ್ ಲೈನಿಗೆ ಹೋಯಿತು. ನಾವು ಸಾಮಾನ್ಯವಾಗಿ ಟೈಪ್ ಮಾಡುವಾಗ ಮಾಡುವ ಮಿಸ್ಟೇಕ್ ಅದು. ಸಾಧಾರಣವಾಗಿ ಟೈಪಿಂಗ್
ಟೈಪ್ ಮಾಡುವವರು ಜನರು ನೆಕ್ಸ್ಟ್ ಲೈನಿಗಾಗಿ ಎಂಟರನ್ನು ಒತ್ತುತ್ತಾರೆ, ಆದರೆ ಕಂಪ್ಯೂಟರಿಗೆ ಅದು ನೆಕ್ಸ್ಟ್ ಪ್ಯಾರಾವಾಗಿ ಅರ್ಥವಾಗ್ತದೆ. ಹಾಗಾದರೆ ನೀವೇನು ಮಾಡಬೇಕು? ತಾಜ್ ಮಹಲ್ ಕವಿತೆಯನ್ನು ಟೈಪ್ ಮಾಡುವಾಗ ನೀವು ಒಂದು ಲೈನ್ ಆದ ಬಳಿಕ ನಂತರದ ಲೈನಿಗೆ ಹೋಗ್ಲಿಕ್ಕೆ ಯಾವುದನ್ನು ಒತ್ತಬೇಕು? ಎಂಟರ. ಹೌದು, ಎಂಟರ್ ಒತ್ತುವ ಮೊದಲು ಶಿಫ್ಟ್ ಕೀಯನ್ನು ಒತ್ತಿ ಹಿಡಿದು ಎಂಟರನ್ನು ಒತ್ತಿ ಶಿಫ್ಟ್ ಪ್ಲಸ್ ಎಂಟರ್ ಎನ್ನುವುದನ್ನು ಬಳಸಬೇಕು. ಇಲ್ಲದಿದ್ದರೆ ಏನಾಗ್ತದೆ, ನಿಮ್ಮ ಒಂದೊಂದು ಲೈನನ್ನು ಕಂಪ್ಯೂಟರ್ ಒಂದೊಂದು ಪ್ಯಾರಾ ಎನ್ನುವುದಾಗಿ ಪರಿಗಣಿಸ್ತದೆ. ನಂತರ ನಮಗೆ ಪೇಜ್ ಫಾರ್ಮ್ಯಾಟ್ ಎಲ್ಲ ಮಾಡುವುದಕ್ಕೆ ಅದು ತುಂಬ ತೊಂದರೆಯನ್ನು ಕೊಡ್ತದೆ. ಸರಿ ಮಕ್ಕಳೇ, ಮುಂದೆ ನೋಡಿ, ನಾನು ಈ ತಾಜ್ ಮಹಲ್ ಎನ್ನುವ ಕವಿತೆಯನ್ನು ಪೂರ್ತಿಯಾಗಿ ಟೈಪ್ ಮಾಡ್ತೇನೆ, ನೋಡಿಕೊಡಿ. ನಾನು ಕವಿತೆಯನ್ನು ಪೂರ್ತಿಯಾಗಿ ಟೈಪ್ ಮಾಡಿದ್ದೇನೆ. ಪೂರ್ತಿಯಾಗಿ ಟೈಪ್ ಮಾಡಿದ ಪೇಜ್ ನಿಮ್ಮ ಮುಂದೆ ಇದೆ. ಏನು ಗಮನಿಸಿ ನೋಡಿ. ಈ ಪೇಜನ್ನು ಗಮನಿಸಿ ನೋಡಿದಾಗ ನಿಮಗೆ ಏನು ಕಾಣಿಸ್ತದೆ? ಹೌದು, ಪೇಜಿನಲ್ಲಿ ನಾನು ಟೈಪ್ ಮಾಡಿದ ಪದಗಳ ಕೆಳಗೆ ಕೆಂಪು ಗೆರೆಗಳು ಬಂದಿವೆ. ಇನ್ನು ಕೆಲವು ಕಡೆಗಳಲ್ಲಿ ಸಣ್ಣ ಸಣ್ಣ ನೀಲಿ ಗೆರೆಗಳು ಬಂದಿವೆ. ಏನು ಈ ಕೆಂಪು ಗೆರೆಗಳು? ಯಾಕೆ ನಾವು ಬರ್ತದರ ಕೆಳಗೆ ಕೆಂಪು ಗೆರೆ ಬರ್ತದೆ? ನೀವು ನಿಮ್ಮ ನೋಟನ್ನು ಅಧ್ಯಾಪಕರಿಗೆ ಕೊಡ್ತೀರಿ, ಅಧ್ಯಾಪಕರು ನೋಡ್ತಾರೆ, ನೋಡಿ ಕೆಲವೊಮ್ಮೆ ಕೆಂಪು ಗೆರೆಯನ್ನು ಹಾಕ್ತಾರೆ, ಮತ್ತು ಆ ಪದವನ್ನು ತಿದ್ದಿ ಸೈಡಿನಲ್ಲಿ ಬರೆದು ಬಿಡ್ತಾರೆ. ನಾವು ಬರೆದದ್ದರಲ್ಲಿ ಅಕ್ಷರ ತಪ್ಪಿದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅಧ್ಯಾಪಕರು ಕೆಂಪು ಗೆರೆಯನ್ನು ಹಾಕುವ ಕ್ರಮ ಇದೆ ಅಲ್ವ? ಅದೇ ರೀತಿಯಲ್ಲಿ ನಾವು ಬರೆದದ್ದರಲ್ಲಿ ಕಂಪ್ಯೂಟರಿಗೆ ಏನೋ ತಪ್ಪು ಕಂಡಿತ್ತು. ಆದ ಕಾರಣ ಕಂಪ್ಯೂಟರ್ ಏನು ಮಾಡಿದೆ? ಕೆಂಪು ಗೆರೆಯನ್ನು ಅಡಿಗೆ ಹಾಕಿದೆ. ಅಂದರೆ ನಾವು ಟೈಪ್ ಮಾಡಿದ್ದೆಲ್ಲ ತಪ್ಪು ಅಂತಲ್ಲ ಅರ್ಥ. ಕೆಂಪು ಗೆರೆ ಬಂದಿದೆ ಅಂದರೆ ಎಲ್ಲ ತಪ್ಪಾಗಿರ್ಬೋದಾ? ಹಾಗೆ ನಾವು ತಿಳಿಬೇಕಾಗಿಲ್ಲ. ಯಾಕೆಂದರೆ ಕಂಪ್ಯೂಟರ್ ನಮ್ಮ ರೈಟರ್ನಲ್ಲಿ ಒಂದು ಡಿಕ್ಷನರಿ ಕಾರ್ಯಾಚರಿಸ್ತದೆ. ಆ ಡಿಕ್ಷನರಿಯಲ್ಲಿ ಅದರಲ್ಲಿ ಇಲ್ಲದ ಪದಗಳನ್ನು ತಪ್ಪು ಎನ್ನುವುದಾಗಿ ಗುರುತಿಸ್ತದೆ. ಅದರಲ್ಲಿ ಆ ಡಿಕ್ಷನರಿಯಲ್ಲಿ ಒಳಗೊಳ್ಳದ ಪದಗಳ ಅಡಿಗೆ ಅದು ಕೆಂಪು ಗೆರೆಯನ್ನು ಹಾಕ್ತದೆ. ಹಾಗಾದರೆ ನೋಡಿ, ಇಲ್ಲಿ ಕೆಲವು ಸ್ಥಳನಾಮಗಳಿರ್ಬೋದು, ಕೆಲವು ಹೆಸರುಗಳಿರ್ಬೋದು. ಇಲ್ಲಿ ನೋಡಿ, ನಾನು ಟೈಪ್ ಮಾಡಿದ್ದರಲ್ಲಿ ಶಹಜಾನ್ ಎನ್ನುವ ಒಂದು ಪದ ಇದೆ, ಮಹಲ್ ಎನ್ನುವ ಪದ ಇದೆ. ಇದು ಕೆಲವು ಹೆಸರುಗಳು. ಈ ಹೆಸರುಗಳು ನಮ್ಮ ಕಂಪ್ಯೂಟರ್ನ ಡಿಕ್ಷನರಿಯಲ್ಲಿ ಇಲ್ಲ. ಆದ ಕಾರಣ ಅದೇನು ಮಾಡಿದೆ? ಅಡಿಗೆ ಗೆರೆ ಹಾಕಿದೆ. ಇದನ್ನು ನಾವೇನು ಮಾಡುವ? ಸರಿಪಡಿಸಬೇಕು ನಮಗೆ. ಇನ್ನು ಇಲ್ಲಿ ಕೆಲವು ಪದಗಳಿವೆ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನಾವು ಬರೆಯುವಾಗ ತಪ್ಪಾಗಿದೆ, ಆದ ಕಾರಣವೂ ಅದರ ಅಡಿಗೆ ಕೆಂಪು ಗೆರೆ ಬಂದಿದೆ. ಇದನ್ನು ಸರಿಪಡಿಸುವುದಕ್ಕೆ ಏನು ದಾರಿ? ನೋಡಿ, ನಾವು ಈ ಪದದ ಮೇಲೆ ರೈಟ್ ಕ್ಲಿಕ್ ಮಾಡುವ. ಈಗ ಮಹಲ್ ಎನ್ನುವ ಪದದ ಮೇಲೆ ನಾನು ರೈಟ್ ಕ್ಲಿಕ್ ಮಾಡ್ತೇನೆ. ರೈಟ್ ಕ್ಲಿಕ್ ಮಾಡುವಾಗ ಏನೆಲ್ಲ ಕಾಣ್ತದೆ? ಇದರಲ್ಲಿ ಕಂಪ್ಯೂಟರ್ ಕೆಲವು ಆಪ್ಷನ್ಗಳನ್ನು ಕೊಟ್ಟಿದೆ. ಇದರ ಸರಿಯಾದ ಪದಗಳು ಯಾವುದಾಗಿರ್ಬೋದು ಎನ್ನುವುದಾಗಿ ಕಂಪ್ಯೂಟರ್ ಯೋಚಿಸಿ ಕೆಲವು ಪದಗಳನ್ನು ಕೊಟ್ಟಿದೆ. ಅದಲ್ಲದೆ ಮತ್ತೊಂದು ಆ್ಯಡ್ ಟು ಡಿಕ್ಷನರಿ ಎನ್ನುವ ಆಪ್ಷನ್ ಇದೆ. ಈಗ ಮಹಲ್ ಎನ್ನುವುದು ಸರಿಯಾಗಿ ಟೈಪ್ ಮಾಡಿದ್ದೇನೆ, ಆದರೆ ಕಂಪ್ಯೂಟರಿಗೆ ಅದು ಅರ್ಥವಾಗ್ತಾ ಇಲ್ಲ. ಹಾಗಾಗಿ ನಾವು ಅದನ್ನು ಕಂಪ್ಯೂಟರ್ನ ಡಿಕ್ಷನರಿಗೆ ಸೇರಿಸಬಹುದು. ಏನು ಮಾಡುವ? ಆ್ಯಡ್ ಟು ಡಿಕ್ಷನರಿ ಎನ್ನುವುದಾಗಿ ಕೊಡುವ. ಅದು ಡಿಕ್ಷನರಿಗೆ ಆ್ಯಡ್ ಆದರೆ ಅದರ ಬಳಿಕ ನಾವು ಆ ಕಂಪ್ಯೂಟರ್ನಲ್ಲಿ ಆ ಪದವನ್ನು ಟೈಪ್ ಮಾಡಿದರೆ ಅದರ ಅಡಿಗೆ ಕೆಂಪು ಗೆರೆ ಬರಲಾರದು. ಇನ್ನು ನೋಡಿ, ತಪ್ಪಾದ ಪದಗಳಿದ್ದರೆ ಅಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿ ಸರಿಯಾದ ಪದಗಳನ್ನು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿಕೊಳ್ಬಹುದು, ಅದನ್ನು ಸರಿಪಡಿಸಿಕೊಳ್ಬಹುದು. ಈ ರೀತಿಯಾಗಿ ನಾವು ಕೆಂಪು ಗೆರೆಗಳಿಗೆ ಬೇಕಾದಂತಹ ಪರಿಹಾರವನ್ನು ಕಂಡುಕೊಂಡೆವು. ಇನ್ನು ನೋಡಿ, ಇದರ ಕೆಳಗಡೆ ನೀಲಿ ಗೆರೆಗಳು ಬಂದಿವೆ. ಈ ನೀಲಿ ಗೆರೆಗಳಿಗೆ ಏನು? ನೀಲಿ ಗೆರೆಗಳು ಯಾಕೆ ಬಂದಿವೆ? ನೀಲಿ ಗೆರೆಗಳು
ಏನನ್ನು ಸೂಚಿಸ್ತವೆ ಅಂದರೆ ನಾವು ಕೊಟ್ಟ ಸ್ಪೇಸಿಂಗ್ ಸರಿಯಾಗಿಲ್ಲ. ನಾವು ಬರೆಯುವಾಗ ಒಂದು ಪದದಿಂದ ಮತ್ತೊಂದು ಪದಕ್ಕೆ ಸ್ವಲ್ಪ ಸ್ಪೇಸ್ ಕೊಡ್ತೇವೆ, ಒಂದು ವಾಕ್ಯದಿಂದ ಮತ್ತೊಂದು ವಾಕ್ಯಕ್ಕೆ ಸ್ವಲ್ಪ ಸ್ಪೇಸನ್ನು ಕೊಡ್ತೇವೆ ಅಲ್ವಾ. ಒಂದು ಪದದಿಂದ ಮತ್ತೊಂದು ಪದಕ್ಕೆ ಒಂದು ಅಕ್ಷರದ ಸ್ಪೇಸ್, ಒಂದು ವಾಕ್ಯದಿಂದ ಮತ್ತೊಂದು ವಾಕ್ಯಕ್ಕೆ ಆಗುವಾಗ ಒಂದು ಸಣ್ಣ ಪದದ ಸ್ಪೇಸ್, ಹೀಗೆ ನಾವು ಸ್ಪೇಸನ್ನು ಕೊಡ್ತೇವೆ. ಆ ಸ್ಪೇಸ್ ಸರಿಯಾಗಿ ಇಲ್ಲದಿದ್ದರೆ ಏನಾಗ್ತದೆ ನಾವು ಕೊಡುವ ಸ್ಪೇಸ್ ಸರಿಯಾಗಿಲ್ಲದಿದ್ದರೆ ಅಥವಾ ನಾವು ಬಳಸಿದ ಲೇಖನ ಚಿಹ್ನೆಗಳು ಸರಿಯಾಗಿ ಇಲ್ಲದಿದ್ದರೆ ಅದು ಕಂಪ್ಯೂಟರ್, ನಮ್ಮ ರೈಟರ್ ನೀಲಿಗೆರೆಯನ್ನು ಹಾಕಿ ತೋರಿಸ್ತದೆ. ನಾವು ಹೇಗೆ ಅಕ್ಷರ ತಪ್ಪಿಲ್ಲದೆ ಬರೀಬೇಕೋ ಅದೇ ರೀತಿಯಲ್ಲಿ ನಾವು ಲೇಖನ ಚಿಹ್ನೆಗಳಿಗೂ ನಾವು ಬರೆಯುವಾಗ ಲೇಖನ ಚಿಹ್ನೆಗಳಿಗೂ ಬಹಳಷ್ಟು ಪ್ರಾಧಾನ್ಯವಿದೆ. ಗೊತ್ತಿದೆ ಅಲ್ವಾ ನಿಮಗೆ? ನಾವು ಬರೆಯುವಾಗ ಅಕ್ಷರ ತಪ್ಪಿದ್ರೆ ಏನಾಗ್ತದೆ, ಪದದ ಅರ್ಥ ಬದಲಾಗ್ತದೆ. ಅದೇ ರೀತಿಯಲ್ಲಿ ಲೇಖನ ಚಿಹ್ನೆಗಳಿಗೂ ಅಷ್ಟೇ ಮಹತ್ವವಿದೆ. ಇಲ್ಲಿ ನೋಡಿ, ಒಂದು ಉದಾಹರಣೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ. ಏನು, 2 ವಾಕ್ಯಗಳಿವೆ, ಇಂಗ್ಲಿಷ್ನ 2 ವಾಕ್ಯಗಳು. ಒಂದರಲ್ಲಿ ಕೋಮ ಇದೆ, ಒಂದರಲ್ಲಿ ಕೋಮ ಇಲ್ಲ. ಲೆಟ್ ಅಸ್ ಈಟ್ ಗ್ರ್ಯಾಂಡ್ಮಾ. ಮತ್ತೊಂದರಲ್ಲಿ ಲೆಟ್ ಅಸ್ ಈಟ್ ಗ್ರ್ಯಾಂಡ್ಮಾ. ಒಂದನೇದು ಏನು ಅರ್ಥ ಕೊಟ್ಟಿತ್ತು? ಒಂದನೇ ವಾಕ್ಯ ನಾವು ಗ್ರ್ಯಾಂಡ್ಮಾರನ್ನು ಸೇವಿಸೋಣ, ಗ್ರ್ಯಾಂಡ್ಮಾರನ್ನೇ ಆಹಾರವನ್ನಾಗಿ ಸೇವಿಸೋಣ ಎನ್ನುವ ಅರ್ಥವನ್ನು ಕೊಟ್ಟಿತ್ತು. ಇನ್ನೊಂದು ವಾಕ್ಯ ಏನಾಯಿತು? ಲೆಟ್ ಅಸ್ ಈಟ್ ಗ್ರ್ಯಾಂಡ್ಮಾ. ಗ್ರ್ಯಾಂಡ್ಮಾ ನಾವು ಆಹಾರವನ್ನು ಸೇವಿಸುವ ಎನ್ನುವ ಅರ್ಥವನ್ನು ಕೊಟ್ಟಿತ್ತು. ಒಂದು ಕೋಮ ಎಷ್ಟು ಅರ್ಥ ವ್ಯತ್ಯಾಸವನ್ನು ಉಂಟು ಮಾಡಿತು ಎನ್ನುವುದನ್ನು ನಾವು ತಿಳಿದುಕೊಂಡೆವಲ್ಲ. ನೋಡಿ, ಅದೇ ರೀತಿಯಲ್ಲಿ ಇನ್ನೊಂದು ಕಥೆ ಇದೆ. ಹಿಂದೊಮ್ಮೆ ಒಬ್ಬರು ಜಡ್ಜ್ ಅವರ ತೀರ್ಪು ಬರೆಯುವಾಗ ಒಂದು ಕೋಮ ಹಾಕುವುದಕ್ಕೆ ಮರೆತು ಹೋದ್ರಂತೆ. ಹಾಗೆ ಕೋಮ ಹಾಕುವುದಕ್ಕೆ ಮರೆತು ಹೋದ್ದರಿಂದ ಏನಾಯಿತು? ಬದುಕಬೇಕಾದ ಒಬ್ಬ ವ್ಯಕ್ತಿಗೆ ಮರಣದಂಡನೆ ಆಯಿತಂತೆ. ನೋಡಿ, ಆ 2 ವಾಕ್ಯಗಳು ಇಲ್ಲಿವೆ. ಒಂದು ಕೋಮ ಬಿಟ್ಟು ಹೋದರೆ, ಲೇಖನ ಚಿಹ್ನೆಗಳನ್ನು ನಾವು ಬಳಸದಿದ್ದರೆ ಆಗುವ ಅನಾಹುತಗಳು ಎಷ್ಟು ಎನ್ನುವುದನ್ನು ಈ ಉದಾಹರಣೆಗಳು ನಮಗೆ ಮನವರಿಕೆ ಮಾಡಿಕೊಡ್ತವೆ. ಆದ ಕಾರಣ ನೀವು ಟೈಪ್ ಮಾಡುವಾಗ ಲೇಖನ ಚಿಹ್ನೆಗಳನ್ನು ಬಳಸುವುದಕ್ಕೆ ಮರೆಯುವುದಿಲ್ಲ ಅಲ್ವಾ. ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಬಳಸಬೇಕು. ನಾವು ಮೊನ್ನೆ ಕೇಟಚ್ನಲ್ಲಿ ಟೈಪ್ ಮಾಡುವಾಗ ಹೆಚ್ಚು ಲೇಖನ ಚಿಹ್ನೆಗಳನ್ನು ಟೈಪ್ ಮಾಡುವುದಕ್ಕೆ ಯಾವ ಬೆರಳನ್ನು ಬಳಸಿದ್ದೇವೆ ನೆನಪಿದೆಯಾ? ಹೌದು, ನಮ್ಮ ಕಿರುಬೆರಳನ್ನು ಬಳಸಿದ್ದೇವೆ. ಹಾಗಾಗಿ ನಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ಕಿರುಬೆರಳು ಕಿರಿಯನಲ್ಲ, ಕಿರುಬೆರಳಿಗೆ ತುಂಬ ಅಕ್ಷರಗಳು ಟೈಪ್ ಮಾಡಲಿಕ್ಕೆ ಸಿಗ್ತವೆ ಅಂತೆ. ಆದ ಕಾರಣ ಹೇಳ್ತಾರೆ, ನಾವು ತುಂಬ ಲೇಖನ ಚಿಹ್ನೆಗಳನ್ನು ಮತ್ತು ಅಕ್ಷರಗಳನ್ನು ಕೂಡ ಟೈಪ್ ಮಾಡ್ತೇವೆ ಕಿರುಬೆರಳಲ್ಲಿ. ಕಿರುಬೆರಳನ್ನು ಉಪಯೋಗಿಸಿ ನಾವು ಹೆಚ್ಚು ಲೇಖನ ಚಿಹ್ನೆಗಳನ್ನು ಟೈಪ್ ಮಾಡ್ತೇವೆ. ಆದರೆ ಅದರಲ್ಲಿ ಬರುವ, ನಾವು ಟೈಪ್ ಮಾಡಿದ್ದರಲ್ಲಿ ಬರುವ ಮಿಸ್ಟೇಕ್ಗಳನ್ನು, ನೀಲಿಗೆರೆಗಳು ಬಂದರೆ ಅದನ್ನು ಸ್ಪೇಸಿಂಗ್ ಮತ್ತು ಲೇಖನ ಚಿಹ್ನೆಗಳನ್ನು ಸರಿಪಡಿಸುವುದರ ಮೂಲಕ ಸರಿಪಡಿಸಿಕೊಳ್ಳಬಹುದು ಎನ್ನುವುದನ್ನು ತಿಳಿದುಕೊಂಡೆವು. ಇನ್ನು ಕೆಲವೊಮ್ಮೆ ನೋಡಿ, ನಾವು ಟೈಪ್ ಮಾಡುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನಮ್ಮ ಕಂಪ್ಯೂಟರ್ ಅದನ್ನು ಗುರುತಿಸ್ತದೆ. ಅದರ ಡಿಕ್ಷನರಿಯಲ್ಲಿ ಇಲ್ಲದಿದ್ದರೂ ಅದು ಗುರುತಿಸ್ತದೆ. ಅದಲ್ಲದೆ ನಮಗೆ ಕೆಲವೊಮ್ಮೆ ತಪ್ಪುಗಳು ಬರುವುದಿದೆ. ಒಂದು ಪದ ಆಗಬೇಕಾದಲ್ಲಿ ನಾವು ಇನ್ನೊಂದು ಪದವನ್ನು ಟೈಪ್ ಮಾಡುವುದಿದೆ. ಇಲ್ಲಿ ನೋಡಿ, ನಾನೊಂದು ರೈಮನ್ನು ಟೈಪ್ ಮಾಡಿದ್ದೇನೆ, ಒಂದು ನರ್ಸರಿ ರೈಮನ್ನು ನಾನಿಲ್ಲಿ ಟೈಪ್ ಮಾಡಿದ್ದೇನೆ. ಇದರಲ್ಲಿ ಒಂದು ಪದ ಬದಲಾಗಿ ಬಂದಿದೆ, ಒಂದು ಪದದ ಬದಲು ಇನ್ನೊಂದು ಪದ ಬಂದಿದೆ. ಒಮ್ಮೆ ನಿಮಗೆ ಗುರುತಿಸಬಹುದಾ ಯಾವ ಪದ ಅದು? ಸರಿ, ಟ್ರೀಯ ಬದಲಾಗಿ ಫ್ರೀ ಎನ್ನುವುದಾಗಿ ನನಗೆ ಟೈಪ್ ಮಾಡಿ ಹೋಗಿದೆ. ನಾನು ಎಲ್ಲ ಕಡೆಯಲ್ಲೂ ಫ್ರೀ ಎನ್ನುವುದಾಗಿ ಟೈಪ್ ಮಾಡಿದ್ದೇನೆ. ಹೇಗೆ ಬದಲಾಯಿಸುವುದು? ನಮ್ಮ ರೈಟರ್ ಸಾಫ್ಟ್ವೇರ್ನಲ್ಲಿ ಇದಕ್ಕೆ ಒಂದು ಆಪ್ಷನ್ ಇದೆ. ಏನು ಆಪ್ಷನ್ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಫೈಂಡ್ ಆ್ಯಂಡ್ ರೀಪ್ಲೇಸ್ ಎನ್ನುವಂತಹ ಒಂದು ಐಕನ್ ಇದೆ. ಈ ಐಕನ್ ಅನ್ನು ಗಮನಿಸಿ. ಇದರ ಶಾರ್ಟ್ಕಟ್ ಇದೆ. ಏನಿದರ ಶಾರ್ಟ್ಕಟ್? Ctrl+H. ಕಂಟ್ರೋಲ್ ಹಿಡಿದು H ಪ್ರೆಸ್ ಮಾಡಿದರೆ, ಕಂಟ್ರೋಲನ್ನು ಪ್ರೆಸ್ ಮಾಡಿ ಜೊತೆಗೆ H ಎನ್ನುವುದನ್ನು ಪ್ರೆಸ್ ಮಾಡಿದರೆ ಏನು ಸಿಗ್ತದೆ ನಮಗೆ? ಫೈಂಡ್ ಆ್ಯಂಡ್ ರೀಪ್ಲೇಸ್ ಎನ್ನುವಂತಹ ಫಂಕ್ಷನ್ ಕಾರ್ಯನಿರ್ವಹಿಸುತ್ತದೆ. ಇದನ್ನು ನಾವು ಒಮ್ಮೆ ಕ್ಲಿಕ್ ಮಾಡಿ ನೋಡುವ. ಏನು ಬಂತು ಇಲ್ಲಿ? ಇಲ್ಲಿ ನೋಡಿ, ಫೈಂಡ್ ಎನ್ನುವಂತಹ, ಇಲ್ಲಿ ಫೈಂಡ್ ಎನ್ನುವುದಾಗಿದೆ. ಇಲ್ಲಿ ನಾವು ಏನು ಕೊಡುವ? ಫ್ರೀ ಎನ್ನುವುದಾಗಿ ಟೈಪ್ ಮಾಡಿ ಕೊಡುವ. ಫ್ರೀ ಎನ್ನುವ ಪದ ಎಲ್ಲೆಲ್ಲ ಇದೆ ಎನ್ನುವುದನ್ನು ಅದು ಕಂಡುಹಿಡಿಯಬೇಕು. ನೆಕ್ಸ್ಟ್ ಇಲ್ಲಿ ರೀಪ್ಲೇಸ್ ಎನ್ನುವಂತಹ ಆಪ್ಷನ್ ಇದೆ. ಇಲ್ಲಿ ಏನು ಕೊಡುವ? ಇಲ್ಲಿ ಏನು ರೀಪ್ಲೇಸ್ ಆಗಿ ಬರಬೇಕಾದ್ದು? ಟ್ರೀ ಎನ್ನುವುದಾಗಿ ಟೈಪ್ ಮಾಡಿ ಕೊಡುವ. ಸರಿ, ಇನ್ನು ಎಲ್ಲೆಲ್ಲ ಫ್ರೀ ಇದೆಯೋ ಅಲ್ಲೆಲ್ಲ ಟ್ರೀ ರೀಪ್ಲೇಸ್ ಆಗಿ ಬರಬೇಕು. ರೀಪ್ಲೇಸ್ ಆಲ್ ಎನ್ನುವುದನ್ನು ಕೊಡುವ. ಏನಾಯಿತು? ಬದಲಾವಣೆಗಳನ್ನು ಗಮನಿಸಿ. ಫ್ರೀ ಎನ್ನುವುದಾಗಿ ಇದ್ದಲ್ಲೆಲ್ಲ
ಟ್ರೀ ಎನ್ನುವುದಾಗಿ ಬದಲಾಯಿತು. ಈ ಆಪ್ಷನ್ ಅನ್ನು ನಿಮಗೆ ಬಳಸಿಕೊಡಬಹುದು. ಇನ್ನು ನೋಡಿ, ಕೆಲವೊಮ್ಮೆ ಏನಾಗ್ತದೆ, ನಾವು ಟೈಪ್ ಮಾಡುವಾಗ ಕೆಲವು ಅಕ್ಷರಗಳು, ಒಂದು ಪದದಲ್ಲಿ ಕೆಲವು ಅಕ್ಷರಗಳು ತಪ್ಪಿರುತ್ತದೆ. ಕಂಪ್ಯೂಟರ್ ಕೆಲವೊಮ್ಮೆ ಗುರುತಿಸಿರುವುದಿಲ್ಲ. ಅದರಲ್ಲಿ ಕಂಪ್ಯೂಟರ್ನ ಡಿಕ್ಷನರಿಯಲ್ಲಿ ಇರುವ ಪದ ಆಗಿರಬಹುದು, ಆದರೆ ನಾವು ಬಳಸಬೇಕಾದ ಪದ ಅದಲ್ಲದಾಗಿರಬಹುದು. ಹಾಗಿರುವಾಗ ನಮಗೆ ಅಕ್ಷರಗಳನ್ನು ತಿದ್ದಬೇಕು. ಆಗ ನಾವು ಹೇಗೆ ತಿದ್ದುವುದು? ಅದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ಹೇಗೆ ನಾವು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡೋದು? ನೋಡಿ, ನಮಗೆ ತಿದ್ದಬೇಕಾದ ಪದದ ಮೇಲೆ ನಾವು ಕರ್ಸರನ್ನು ಇಡುವ. ಕರ್ಸರನ್ನು ಇಟ್ಟ ಬಳಿಕ ನಾವು ಯಾವ ಅಕ್ಷರವನ್ನು ತಿದ್ದಬೇಕೋ ಆ ಅಕ್ಷರದ ಮುಂದೆ ಕರ್ಸರನ್ನು ಇಟ್ಟರೆ ನಾವು ಬ್ಯಾಕ್ ಸ್ಪೇಸ್ ಎನ್ನುವ ಕೀಯನ್ನು ಬಳಸಿ ಆ ಅಕ್ಷರವನ್ನು ಡಿಲೀಟ್ ಮಾಡಬಹುದು, ಅಳಿಸಬಹುದು. ಆ ಅಕ್ಷರದ ಮೊದಲು ನಾವು ಕರ್ಸರನ್ನು ಇಟ್ಟರೆ, ನಾವು ಡಿಲೀಟ್ ಮಾಡಬೇಕಾದ ಅಕ್ಷರದ ಮೊದಲು ಕರ್ಸರನ್ನು ಇಟ್ಟರೆ ಕೀಬೋರ್ಡಿನ ಡಿಲೀಟ್ ಕೀಯನ್ನು ಉಪಯೋಗಿಸಿ ನಮಗೆ ಆ ಅಕ್ಷರವನ್ನು ಡಿಲೀಟ್ ಮಾಡಬಹುದು. ನಾವು ತಿದ್ದಬೇಕಾದ ಪದದ ಮೊದಲು ಕರ್ಸರನ್ನು ಇಟ್ಟರೆ ಏನು ಮಾಡಬೇಕು? ಡಿಲೀಟ್ ಕೀಯನ್ನು ಉಪಯೋಗಿಸಬೇಕು. ಆ ಅಕ್ಷರದ ನಂತರ ಕರ್ಸರನ್ನು ಇಟ್ಟರೆ ಬ್ಯಾಕ್ ಸ್ಪೇಸನ್ನು ಉಪಯೋಗಿಸಬೇಕು. ಹಾಗಾದರೆ ನಮ್ಮ ಕೀಬೋರ್ಡಿನಲ್ಲಿ ಅಕ್ಷರಗಳನ್ನು ಡಿಲೀಟ್ ಮಾಡುವುದಕ್ಕೆ, ಅಳಿಸುವುದಕ್ಕೆ ಬ್ಯಾಕ್ ಸ್ಪೇಸ್ ಮತ್ತು ಡಿಲೀಟ್ ಎನ್ನುವಂತಹ ಎರಡು ಕೀಗಳು ಇವೆ. ಇನ್ನು ಕೆಲವೊಮ್ಮೆ ನಮಗೊಂದು ಇಡೀ ಪದವನ್ನು ಡಿಲೀಟ್ ಮಾಡಬೇಕಾಗ್ತದೆ. ಒಂದು ಅಕ್ಷರವನ್ನು, ಒಂದು ಪದದ ಒಂದು ಅಕ್ಷರವನ್ನು ಮಾತ್ರ ಅಲ್ಲ, ಒಂದು ಇಡೀ ಪದವನ್ನು ಅಥವಾ ಒಂದು ವಾಕ್ಯವನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ. ಅದನ್ನು ಹೇಗೆ ಮಾಡುವುದು? ನೋಡಿ, ನಾವು ಆ ಪದದ ಮೇಲೆ ಒಮ್ಮೆ ಕ್ಲಿಕ್ ಮಾಡುವ. ನಮಗೆ ಡಿಲೀಟ್ ಮಾಡಬೇಕಾದ ಪದದ ಮೇಲೆ ನಾವು ಒಮ್ಮೆ ಕ್ಲಿಕ್ ಮಾಡುವ. ಏನಾಯಿತು? ಇಲ್ಲಿ ನೋಡಿ, ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ. ಕರ್ಸರ್ ಬ್ಲಿಂಕ್ ಆಗುವುದನ್ನು ಕಾಣಬಹುದು. ಇನ್ನೊಮ್ಮೆ ಕ್ಲಿಕ್ ಮಾಡುವ. ಡಬಲ್ ಕ್ಲಿಕ್ ಮಾಡುವ. ಸಿಂಗಲ್ ಕ್ಲಿಕ್ ಮಾಡಿದಾಗ ಏನಾಯಿತು? ಆ ಪದದ ನಡುವೆ ಕರ್ಸರ್ ಬ್ಲಿಂಕ್ ಆಗುವುದನ್ನು ಕಾಣಬಹುದು. ಡಬಲ್ ಕ್ಲಿಕ್ ಮಾಡುವ. ಡಬಲ್ ಕ್ಲಿಕ್ ಮಾಡಿದಾಗ ಏನಾಯಿತು? ಆ ಪದ ಸೆಲೆಕ್ಟ್ ಆಗುವುದನ್ನು ಕಾಣಬಹುದು. ಇನ್ನೇನು ಮಾಡುವ? ತ್ರಿಬಲ್ ಕ್ಲಿಕ್ ಮಾಡುವ. ನಾನು ಆಗಲೇ ಹೇಳಿದೆ, ಕೆಲವೊಮ್ಮೆ ತ್ರಿಬಲ್ ಕ್ಲಿಕ್ ಬೇಕಾಗ್ತದೆ. ತ್ರಿಬಲ್ ಕ್ಲಿಕ್ ಮಾಡುವ. ಏನಾಯಿತು? ತ್ರಿಬಲ್ ಕ್ಲಿಕ್ ಮಾಡುವಾಗ ಇಡೀ ವಾಕ್ಯವೇ, ಆ ಒಂದು ಇಡೀ ಸೆಂಟೆನ್ಸೇ ಸೆಲೆಕ್ಟ್ ಆಗಿ ಬಂತು. ಇನ್ನು ನಮಗೆ ಡಿಲೀಟ್ ಬಟನ್ ಅನ್ನು ಉಪಯೋಗಿಸಿ ಅದನ್ನು ಡಿಲೀಟ್ ಮಾಡಿದರೆ ಅಲ್ಲಿ ಬೇಕಾದನ್ನು ಟೈಪ್ ಮಾಡಬಹುದು ಅಥವಾ ಆ ವಾಕ್ಯವನ್ನು, ಪದವನ್ನು ಅಳಿಸಬಹುದು, ಡಿಲೀಟ್ ಮಾಡಬಹುದು. ಇನ್ನು ನಾನು ನಿಮಗೆ ನಮ್ಮ ರೈಟರ್ ಸಾಫ್ಟ್ವೇರ್ನಲ್ಲಿರುವ 3 ಕೀಗಳನ್ನು ಪರಿಚಯಿಸ್ತೇನೆ. ನೋಡಿ, ನೀವು ರೈಟರನ್ನು ತೆರೆಯುವಾಗ ಈ ಕೀಗಳು ಆಕ್ಟಿವ್ ಆಗಿ ಇರುವುದಿಲ್ಲ. ಇಲ್ಲಿ ನಾನೀಗ ಈ ಕೀಗಳನ್ನು ಆಕ್ಟಿವ್ ಮಾಡಿ ತೋರಿಸ್ತೇನೆ. ಯಾವುದು ಕೀ? ನೋಡಿ, ನಾನಿಲ್ಲಿ ಟೈಪ್ ಮಾಡಿದಂತಹ ವಿಷಯಗಳನ್ನು ಸೆಲೆಕ್ಟ್ ಮಾಡ್ತೇನೆ. ಅಂದರೆ ಈ 3 ಕೀಗಳು ನಾವು ಅದರ ಕಾರ್ಯಗಳನ್ನು ಮಾಡುವಾಗ ಮಾತ್ರ, ಅದರ ಅಗತ್ಯ ಇರುವಾಗ ಮಾತ್ರವೇ ಈ 3 ಕೀಗಳು ಆಕ್ಟಿವ್ ಆಗುತ್ತವೆ. ಈಗ ನಾನು ಟೈಪ್ ಮಾಡಿದ್ದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದಾಗ ಏನಾಯಿತು? 3 ಕೀಗಳು ಆಕ್ಟಿವ್ ಆದವು. ಯಾವುದೆಲ್ಲ ಕೀಗಳು ನೋಡುವ. ಯಾವುದೆಲ್ಲ? ಮೊದಲನೆಯದು ಕತ್ತರಿ. ಕತ್ತರಿ ಯಾಕಿರುವುದು ಗೊತ್ತಿದೆ ನಮಗೆ. ಕಟ್ಟೆ, ಹೌದು, ಕಟ್ಟಿಗೆ ಇರುವಂತಹ ಮೊದಲನೆಯ ಐಕನ್ ಕಟ್ಟಿನದ್ದು. ಎರಡನೆಯದು ನೋಡಿ ಯಾವುದು? ಕಾಪಿ. ಮೂರನೆಯದು ಪೇಸ್ಟ್. ಯಾಕೆ ನಮಗೆ ಕಟ್, ಕಾಪಿ, ಪೇಸ್ಟ್ ಬೇಕು? ನೋಡ, ನಾವು ಟೈಪ್ ಮಾಡಿದಂತಹ ಒಂದು ಪ್ಯಾರಾಗ್ರಾಫನ್ನು ಅಥವಾ ಒಂದು ಸೆಂಟೆನ್ಸ್ ಅಥವಾ ಒಂದು ಪ್ಯಾರಾಗ್ರಾಫನ್ನು, ಒಂದು ವಿಷಯವನ್ನು ನಮಗೆ ಇನ್ನೊಂದು ಸಂದರ್ಭದಲ್ಲಿ ಬಳಸುವುದಕ್ಕೆ ಅಗತ್ಯವಿದೆ. ಇಲ್ಲಿಯೂ ಅಗತ್ಯವಿದೆ, ಇನ್ನೊಂದು ಸಂದರ್ಭದಲ್ಲೂ ಬಳಸುವುದಕ್ಕೆ ಅಗತ್ಯವಿದೆ. ಹಾಗಿರುವಾಗ ನಾವೇನು ಮಾಡಬೇಕು? ಅದನ್ನು ಕಾಪಿ ಮಾಡಬೇಕು. ಹೇಗೆ ಕಾಪಿ ಮಾಡುವುದು? ನೋಡಿ, ಇದನ್ನು ನಾನೀಗ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ಬಳಿಕ ರೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿದೆ. ಬೇರೆ ಬೇರೆ ದಾರಿಗಳಿವೆ. ಸೆಲೆಕ್ಟ್ ಮಾಡಿದ ಬಳಿಕ ರೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಕಾಪಿ ಇದೆ. ಅಲ್ಲದಿದ್ದರೆ ಮೇಲೆ ಮೆನುವಿನಲ್ಲಿ ಎಡಿಟ್ ಕಾಪಿ ಇದೆ. ಅಲ್ಲದಿದ್ದರೆ ನಾನು ಈಗಾಗಲೇ ತೋರಿಸಿದಂತಹ ಐಕನ್ ಅಲ್ಲಿ ಕಾಪಿ ಇದೆ. ಯಾವ ಕಾಪಿಯನ್ನು ತೆಗೆದರೂ ಆಗ್ತದೆ, ಯಾವ ಕಾಪಿಯನ್ನು ತೆಗೆದರೂ ಆಗ್ತದೆ. ಇಲ್ಲಿ ಮೆನುವಿನಲ್ಲಿ ಇರುವ ಕಾಪಿಯೂ ಆಗ್ತದೆ, ರೈಟ್ ಬಟನ್ ಆಗ್ತದೆ, ಅಥವಾ ಈ ಐಕನ್ ಅನ್ನು ಕ್ಲಿಕ್ ಮಾಡಿದ್ದು ಸರಿ, ಕಾಪಿ ಆಯಿತು. ಇನ್ನಿದನ್ನು ನನಗೆ ಪೇಸ್ಟ್ ಮಾಡಬೇಕು. ಎಲ್ಲಿ ಪೇಸ್ಟ್ ಮಾಡೋದು? ನೋಡಿ, ನಿಮ್ಮ ಕಂಪ್ಯೂಟರ್ನ ಕೆಳಗಡೆಯಲ್ಲಿ ಬಲಭಾಗದಲ್ಲಿ 4 ಬಾಕ್ಸ್ಗಳು ಕಾಣಿಸ್ತದೆ. ಕಾಣಿಸ್ತದಾ?
ಅದರಲ್ಲಿ ಎರಡನೇ ಬಾಕ್ಸಿಗೆ ನಾನು ಕ್ಲಿಕ್ ಮಾಡ್ತೇನೆ. ಈಗ ನಾನು ಮೊದಲನೇ ಬಾಕ್ಸ್ನಲ್ಲಿ ತೆರೆದಿರಿಸಿದಂತಹ ಯಾವ ಫೈಲ್ಗಳು ಕಾಣುವುದಿಲ್ಲ, ಯಾವ ವಿಂಡೋವು ಕಾಣುವುದಿಲ್ಲ. ನಾನು ಮೊದಲನೇ ಬಾಕ್ಸ್ನಲ್ಲಿ ನೋಡಿ ಆಗ ರೈಟರ್ ಅನ್ನು ತೆರೆದಿರಿಸಿದ್ದೇನೆ. ಆ ರೈಟರ್ ಇಲ್ಲಿ ಕಾಣ್ತದ? ಕಾಣುವುದಿಲ್ಲ. ಏನಪ್ಪ ಇದು? ಈ ಬಾಕ್ಸಿಗೆ ಏನು ಹೇಳ್ತೇವೆ ನಾವು? ವರ್ಕ್ ಸ್ಪೇಸ್ ಎನ್ನುವುದಾಗಿ ಹೇಳ್ತೇವೆ. ನಮಗೆ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡುವುದಕ್ಕೆ ಈ ವರ್ಕ್ ಸ್ಪೇಸ್ಗಳು ನೆರವಾಗ್ತವೆ. ಈಗ ನಾನು ಎರಡನೆಯ ವರ್ಕ್ ಸ್ಪೇಸಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಆಫೀಸ್ ಲಿಬರ್ ಆಫೀಸ್ ರೈಟರ್ ಅನ್ನು ತೆಗೆದು ನಾನು ಕಾಪಿ ಮಾಡಿದ್ದನ್ನು ಇಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದೆ. ಸರಿ, ಇಲ್ಲಿ ನೋಡಿ ಈ ವರ್ಕ್ ಸ್ಪೇಸ್ ಎರಡು ಮಾತ್ರ ಅಲ್ಲ, 4 ಇವೆ. 4ಕ್ಕಿಂತ ಹೆಚ್ಚು ಬೇಕಿದ್ರೆ ನಮಗೆ ಆ್ಯಡ್ ಮಾಡುವುದಕ್ಕೂ ಸಾಧ್ಯ ಇದೆ. ನಂತರ ನೋಡಿ, ಇನ್ನೀಗ ನಾವು ಕಾಪಿ ಮತ್ತು ಪೇಸ್ಟ್ ಅನ್ನು ಕಲ್ತುಕೊಂಡೆವು. ಹಾಗಾದರೆ ಇನ್ನೊಂದು ಐಕನ್ ಕೂಡ ಅಲ್ಲಿ ಬಾಕಿ ಇದೆ. ಯಾವುದದು? ಕಟ್. ಯಾಕೆ ಕಟ್ ಬೇಕು? ನಾವು ಟೈಪ್ ಮಾಡಿದಂತಹ ವಿಷಯಗಳು ನಮಗೆ ಅಲ್ಲಿ ಬೇಡ, ಆ ಲೇಖನದಲ್ಲಿ ಬೇಡ ಅಂತ ಅನಿಸಿತು, ನಮಗೆ ಆ ಪೇಜಿನಲ್ಲಿ ಆ ವಿಷಯ ಬೇಡ ಅಂತ ಅನಿಸಿತು. ಆದರೆ ಅದು ಪೂರ್ತಿಯಾಗಿ ಬೇಡ ಅಂತ ನಾವು ಡಿಲೀಟ್ ಮಾಡೋದಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ನಾಳೆ ಮತ್ತೊಂದು ಟೈಪ್ ಮಾಡುವಾಗ ಬೇಕು, ಅಲ್ಲದಿದ್ದರೆ ಇನ್ನೊಂದು ಪೇಜಿಗೆ ಬೇಕದು. ಹಾಗಿರುವಾಗ ನಾವು ಅದನ್ನು ತೆಗೆದಿರಬೇಕು. ಆಗ ಏನು ಮಾಡ್ತೇವೆ? ನಾವು ಅದನ್ನು ಸೆಲೆಕ್ಟ್ ಮಾಡ್ತೇವೆ. ಸೆಲೆಕ್ಟ್ ಮಾಡಿ ಕಟ್ ಕೊಡ್ತೇವೆ. ಕಟ್ಟು ಕೊಟ್ಟು ಏನು ಮಾಡಬೇಕು? ಆಗ ಹೋದ ರೀತಿಯಲ್ಲೇ ಇನ್ನೊಂದು ಪೇಜನ್ನು ತೆರೆದು ಅಲ್ಲಿ ಪೇಸ್ಟ್ ಮಾಡಿ ಸೇವ್ ಮಾಡಿಟ್ಟು. ಇಲ್ಲಿ ನೀವು ಗಮನಿಸಿರಬಹುದು, ನಾನು ಇದನ್ನು ತೆರೆಯುವಾಗ ಆ ಐಕನನ್ನು ನಿಮಗೆ ತೋರಿಸುವಾಗ ಅಲ್ಲಿ ಕೆಲವು ಶಾರ್ಟ್ ಕಟ್ಗಳಿದೆ. ಏನು ಶಾರ್ಟ್ ಕಟ್ಗಳು? ಕಾಪಿ ಎನ್ನುವುದಕ್ಕೆ ಯಾವುದು ಶಾರ್ಟ್ ಕಟ್? ಕೀಬೋರ್ಡಿನಲ್ಲಿ ಕಂಟ್ರೋಲ್ ಮತ್ತು ಸಿ ಅನ್ನು ಒತ್ತಿ ಹಿಡಿದ್ರೆ ಕಾಪಿ ಆಯಿತು. ಕೀಬೋರ್ಡಿನಲ್ಲಿ ಕಂಟ್ರೋಲ್ ಮತ್ತು ಸಿ ಅನ್ನು ಒತ್ತಿ ಹಿಡಿದ್ರೆ ಕಾಪಿ ಆಯಿತು ಅಂತ ಹೇಳಿದ್ರೆ ಅದರ ಮೊದಲೇನು ಮಾಡಬೇಕು? ಸೆಲೆಕ್ಟ್ ಮಾಡಿರಬೇಕು. ಸೆಲೆಕ್ಟ್ ಮಾಡುವುದು ಹೇಗೆ? ಕರ್ಸರ್ ಅನ್ನಿಟ್ಟು ಲೆಫ್ಟ್ ಬಟನ್ ಅನ್ನು ಒತ್ತಿ ಹಿಡಿದು ಡ್ರ್ಯಾಗ್ ಮಾಡಬೇಕು. ಆಗ ಸೆಲೆಕ್ಟ್ ಆಗ್ತದೆ. ಮೊದಲು ಸೆಲೆಕ್ಟ್ ಮಾಡಿ ಬೇಕಾದ ಪ್ಯಾರಾಗ್ರಾಫ್ ಅನ್ನು ಸೆಲೆಕ್ಟ್ ಮಾಡಿ ಬಳಿಕ ಕೀಬೋರ್ಡಿನ ಕಂಟ್ರೋಲ್ ಮತ್ತು ಸಿ ಎನ್ನುವ ಬಟನ್ಗಳನ್ನು ಪ್ರೆಸ್ ಮಾಡಬೇಕು. ಆಗ ಕಾಪಿ ಆಗ್ತದೆ. ಅದನ್ನು ಪೇಸ್ಟ್ ಮಾಡಬೇಕಾದಲ್ಲಿ ಕರ್ಸರ್ ಅನ್ನು ಕ್ಲಿಕ್ ಮಾಡಬೇಕು. ನಂತರ ಕೀಬೋರ್ಡಿನಲ್ಲಿರುವ ಕಂಟ್ರೋಲ್ ಪ್ಲಸ್ ವಿ ಎನ್ನುವುದನ್ನು ಕ್ಲಿಕ್ ಮಾಡಬೇಕು. ಸರಿ, ಕಂಟ್ರೋಲ್ ಸಿ ಕಾಪಿಗೆ, ಕಂಟ್ರೋಲ್ ವಿ ಪೇಸ್ಟಿಗೆ. ಹಾಗಾದರೆ ಕಟ್ ಮಾಡುವುದಕ್ಕೆ ಇರುವ ಶಾರ್ಟ್ಕಟ್ ಯಾವುದು? ಸರಿ, ಕಟ್ ಎನ್ನುವುದರ ಶಾರ್ಟ್ಕಟ್ ಯಾವುದು? ಎಕ್ಸ್. ಕಂಟ್ರೋಲ್ ಪ್ಲಸ್ ಎಕ್ಸ್ ಎನ್ನುವುದು ಕಟ್ಟಿನ ಶಾರ್ಟ್ಕಟ್. ಇದೇ ರೀತಿಯಲ್ಲಿ ನೀವು ಈ ರೈಟರಲ್ಲಿ ನಾವು ಉಪಯೋಗಿಸುವ ಇನ್ನಿತರ ಶಾರ್ಟ್ಕಟ್ಗಳನ್ನು ಕಂಡುಹಿಡಿದು ನಿಮ್ಮ MTBಯಲ್ಲಿ ದಾಖಲಿಸಬೇಕು. ಹಾಗಾದರೆ ಇಂದಿನ ತರಗತಿಯನ್ನು ನಾವು ಇಲ್ಲಿಗೆ ಕೊನೆಗೊಳಿಸೋಣ. ಅದರ ಮೊದಲು ನಿಮಗೆ ಕೆಲವು ಅಸೈನ್ಮೆಂಟ್ಗಳನ್ನು ಕೊಡ್ತಿದ್ದೇನೆ. ಈ ಅಸೈನ್ಮೆಂಟ್ಗಳನ್ನು ನೀವು ನಿಮ್ಮ MTB ಅಥವಾ ಮೈ ಟೆಕ್ ಬುಕ್ ಪುಸ್ತಕದಲ್ಲಿ ಬರೆದಿಡಬೇಕು, ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು. ಏನೆಲ್ಲ ಅಸೈನ್ಮೆಂಟ್ಗಳು ನೋಡಿ. 1ನೇ ಅಸೈನ್ಮೆಂಟ್, ಇಲ್ಲಿ ಕೆಲವು ಸಾಫ್ಟ್ವೇರ್ಗಳನ್ನು ಮತ್ತು ಅವುಗಳ ಸ್ಥಾಪಕರನ್ನು ಕೊಡಲಾಗಿದೆ. ಇಲ್ಲಿ ಎ ಪಾರ್ಟ್ನಲ್ಲಿ ಕೆಲವು ಸಾಫ್ಟ್ವೇರ್ಗಳ ಹೆಸರು, ಬಿ ಪಾರ್ಟ್ನಲ್ಲಿ ಆ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡಿದವರ ಹೆಸರನ್ನು ಕೊಡಲಾಗಿದೆ. ಎಯಲ್ಲಿ ಸಾಫ್ಟ್ವೇರ್ಗಳ ಹೆಸರು, ಬಿ ಪಾರ್ಟ್ನಲ್ಲಿ ಸಾಫ್ಟ್ವೇರ್ ಡೆವಲಪ್ ಮಾಡಿದವರ ಹೆಸರನ್ನು ಕೊಡಲಾಗಿದೆ. ನೋಡಿ, ಎ ಭಾಗದಲ್ಲಿ ಲಿಬ್ರೆ ಆಫೀಸ್ ರೈಟರ್, ಮೈಕ್ರೋಸಾಫ್ಟ್ ವರ್ಡ್, ಅಪಾಚೆ ಓಪನ್ ಆಫೀಸ್ ರೈಟರ್, ಅಬಿ ವರ್ಡ್. ಬಿ ಪಾರ್ಟ್ನಲ್ಲಿ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್, ಅಬಿ ಸೋರ್ಸ್ ಪ್ರಾಜೆಕ್ಟ್, ದ ಡಾಕ್ಯುಮೆಂಟ್ ಫೌಂಡೇಶನ್, ಅಪಾಚೆ ಸಾಫ್ಟ್ವೇರ್ ಫೌಂಡೇಶನ್. ಈ ರೀತಿಯಾಗಿವೆ. ಇವುಗಳನ್ನು ನೀವು ಮ್ಯಾಚ್ ಮಾಡಿ ಬರಿಬೇಕು, ಹೊಂದಿಸಿ ಬರಿಬೇಕು. ನಿಮ್ಮ 2ನೆಯ ಪ್ರಶ್ನೆ, ಒಂದಕ್ಕಿಂತ ಹೆಚ್ಚು ವಿಂಡೋಗಳನ್ನು ಒಂದೇ ಸಮಯದಲ್ಲಿ ಉಪಯೋಗಿಸಲು ಸಹಾಯ ಮಾಡುವ ಉಬುಂಟುವಿನ ಸೌಕರ್ಯ ಯಾವುದು? ಒಂದಕ್ಕಿಂತ ಹೆಚ್ಚು ವಿಂಡೋಗಳನ್ನು ಒಂದೇ ಸಮಯದಲ್ಲಿ ಉಪಯೋಗಿಸಲು ಸಹಾಯ ಮಾಡುವ ಉಬುಂಟುವಿನ ಸೌಕರ್ಯ ಯಾವುದು ಎನ್ನುವುದು 2ನೇ ಪ್ರಶ್ನೆ. ಉತ್ತರ ಬರೆಯಿರಿ. 3ನೆಯ ಪ್ರಶ್ನೆ, ಲಿಬರ್ ಆಫೀಸಿನ ಪ್ರಧಾನ ಇನ್ಪುಟ್ ಮೆಥಡ್ಗಳನ್ನು ಬರೆಯಿರಿ. ನಾನು ಕಳೆದ ತರಗತಿಯಲ್ಲಿ ಅದರ ಬಗ್ಗೆ ವಿವರಿಸಿದ್ದೆ. ಲಿಬರ್ ಆಫೀಸಿನ ಪ್ರಧಾನವಾದ ಇನ್ಪುಟ್ ಮೆಥಡ್ಗಳು ಯಾವುದೆಲ್ಲ ಎನ್ನುವುದನ್ನು ನಾನು ಕಳೆದ ತರಗತಿಯಲ್ಲಿ ವಿವರಿಸಿದ್ದೆ. ನಿಮ್ಮ ಪುಸ್ತಕದಲ್ಲೂ ಇದೆ, ಅದರ ಬಗ್ಗೆ ಬರಿಬೇಕು. 4ನೆಯ ಪ್ರಶ್ನೆ, ಲಿಬರ್ ಆಫೀಸ್ ರೈಟರ್ನಲ್ಲಿ ಒಂದು ಪ್ಯಾರಾಗ್ರಾಫ್ ಪೂರ್ತಿಯಾದ ಬಳಿಕ ನಂತರದ ಪ್ಯಾರಾಗ್ರಾಫಿಗೆ ಹೋಗಬೇಕಿದ್ರೆ ನಾವು ಯಾವ ಕೀಯನ್ನು ಪ್ರೆಸ್ ಮಾಡಬೇಕು?
ಈ 4 ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಬರೆಯುವಿರಲ್ಲವೇ? ಹಾಗಾದರೆ ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿವರಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ವಂದನೆಗಳು.